ನಟಿ ಪ್ರೇಮ ಸೇಮ್ ಮನೆಗೆ ಹೋಗಿದ್ರು. ಇನ್ವೈಟ್ ಇಲ್ಲದೆ ಅಥವಾ ಅಪಾಯಿಂಟ್ಮೆಂಟ್ ಇಲ್ಲದೆ ಹೋಗಿ ಬಂದಿದ್ದೀರಿ ಅಂತ ವಾಪಸ್ ಕಳಿಸಿದ್ರು ಮುಖ್ಯಮಂತ್ರಿಗಳು, ಹಳೆ ಪರಿಚಯ. ಬಟ್ ಇವರಿಬ್ಬರು ಕ್ಲಾಸ್ಮೇಟ್ಸು, ಯಾರೋ ರವಿಚಂದ್ರನ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಕ್ಲಾಸ್ಮೇಟ್ಸ್ ಅಂತ. ಇವತ್ತು ಹೋಗಿ ಅದೇ ಮನೆಗೆ ಹೋಗಿ ಸದಾಶಿವನಗರದಲ್ಲಿ ಅಂದರೆ ಬೇರೆಯವ್ರಿಗೆ ಬರಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮುಖ್ಯಮಂತ್ರಿಗಳು. ಇವರು ಕರೆದ ಗೆಸ್ಟ್ ಅಲ್ವಾ, ಆಹ್ವಾನಿತ ಗೆಸ್ಟು. ಇಬ್ಬರು ಭೇಟಿ ಮಾಡಿದ್ದಾರೆ, ತುಂಬ ಸಹಾಯ ಮಾಡಿದರು ಅಂತ ಬೇರೆ ಎಲ್ಲ ಜ್ಞಾಪಿಸ್ಕೊತಾ ಇದ್ರು. ರವಿಚಂದ್ರನ್ ನಾನು ಕಷ್ಟದಲ್ಲಿದ್ದಾಗ ನಂಗೆ ಸಹಾಯ ಮಾಡಿದರು, ಡಿ ಕೆ ಅಂತ ಜ್ಞಾಪಿಸ್ಕೊತಾ ಇದ್ರು. ಈಗಲೂ ರವಿಚಂದ್ರನ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ರು, ಭಾಳಷ್ಟು ಸಿನಿಮಾದಲ್ಲಿ ಹೊಸತನಗಳನ್ನು ತೋರಿಸಿದ್ರು. ಇವರು ಮತ್ತು ಹಂಸಲೇಖ ಜೋಡಿ ಕನ್ನಡಿಗರನ್ನ ಭಾಳಷ್ಟು ವರ್ಷಗಳ ಕಾಲ ರಂಜಿಸಿದ್ರು. ಆದರೆ ಫೈನಾನ್ಷಿಯಲಿ, ಆರ್ಥಿಕವಾಗಿ ಇವರು ವ್ಯವಹಾರ ಚತುರರಾಗಲಿಲ್ಲ ರವಿಚಂದ್ರನ್ ಅಂತ ಹೇಳಲಾಗುತ್ತೆ. ಈಗ ಅವರ ಸ್ನೇಹಿತರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗೇನಾದ್ರು ಹೊಸ ಪ್ರಾಜೆಕ್ಟ್ ಮಾಡ್ತಾರಾ? ಇವರಿಬ್ಬರು ಬೇರೆ ಜೊತೆ ಒಂದಾಗ್ತಾರೆ ಅಂತ ಯಾವುದೋ ಸಿನಿಮಾ ಏನೋ ಟೇಕ್ ಆಫ್ ಸೆಟ್ ಇರುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಯಾರೋ ಹಂಸಲೇಖ ಮತ್ತು ಇವ್ರದ್ದು. ಇವರ ಸ್ನೇಹಿತರೇ ಮುಖ್ಯಮಂತ್ರಿ ಆಗಿದ್ದಾರೆ. ಹೊಸ ಗಿನಿಮಾ ಮಾಡ್ತಾರ ನೋಡಬೇಕು. ರವಿಚಂದ್ರನ್ ಅವರು ಸಿನಿಮಾ ಮಾಡಲಿ, ಅವ್ರು ಸಿನಿಮಾ ಮಾಡೋದು ನೋಡೋಕೆ ನಮ್ಗೆ ಚಂದ. ಅದು ತೀವ್ರ ಸಂಕಷ್ಟ ಎದುರಾಗಿ ಏನೇನೋ ಅವ್ರದ್ದು ಮನೆ ಮಾರಾಟ ಇದು ಎಲ್ಲ ಸುದ್ದಿಗಳು ಬರ್ತಾ ಇದ್ವು. ಎಕ್ಸಾಕ್ಟ್ಲಿ ಅದೇನು ಗೊತ್ತಿಲ್ಲ. ಈಗ ಆದರೂ ಪಾಪ ಕ್ರೈಸಿಸ್ನಲ್ಲಿದ್ದರು ರವಿಚಂದ್ರನ್ ಅವರಂತ. ಈಗ ಕೃಷ್ಣ ಕುಚೇಲ ಇದ್ದಂಗೆ ಈಗ ಕುಚೇಲ ಆಗ್ಬಿಟ್ಟಿದ್ದಾರೆ ಪಾಪ ನಮ್ಮ ರವಿಚಂದ್ರನ್ ಅವರು. ಈಗ ಡಿ ಕೆ ಅವರು ಕೃಷ್ಣನ ಸ್ಥಾನದಲ್ಲಿದ್ದಾರೆ. ಇವ್ರನ್ನ ಮೇಲಕ್ಕೆ ಎತ್ತಲಿ, ರವಿಚಂದ್ರನ್ ಅವರ ಹಳೆಯ ವೈಭವ, ಗತವೈಭವ ಮರುಕಳಿಸ್ಲಿ, ಒಂದು ಒಳ್ಳೆ ಸಿನಿಮಾಗಳು ಕೊಡಲಿ. ಸಾಧ್ಯ ಆದರೆ ನಮ್ಮ ಹಂಸಲೇಖ ಅವ್ರನ್ನ ಜೊತೆಗೆ ಹಾಕ್ಕೊಳ್ಳಿ. ಫೋಟೋ ಹಾಕ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಪೇಜಲ್ಲಿ. ಸ್ನೇಹ ಎಂದೆಂದಿಗೂ ನಮ್ಮಿಬ್ಬರು ಅಮರ ಅಂತೇನೋ ಹಾಕ್ಕೊಂಡಿದ್ದಾರೆ. ನೋಡಿ ಸರ್, ನೀವು ಬರೀ ಬೇರೆದರಲ್ಲೇ ಮುಳುಗಬೇಡಿ. ರವಿಚಂದ್ರನ್ ಅವರ ಪಾಪ ಬಹುಶಃ ಕಲಾವಿದರಾಗಿ ಅವ್ರಿಗೆ ಕೆಲವು ಕನಸುಗಳಿರುತ್ತೆ. ಹೌದು, ಬೇರೆ ಬೇರೆ ಕಾರಣಕ್ಕೆ ಅವರ ಕನಸು ಈಡೇರದೇ ಇರ್ಬೋದು. ನಿಮ್ಮ ಕನಸಂತೂ ಈಡೇರ್ಬಿಟ್ಟಿದೆ. ಈಗ ನಿಮ್ಮ ಮುಖ್ಯಮಂತ್ರಿ ಆಗುವ ಕನಸು, ಒಂದ್ಸತಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈಡೇರಿದೆ. ನಿಮ್ಮ ಸ್ನೇಹಿತನಿಗೂ ಏನಾದ್ರು ಕನಸಿದೆಯಾ ಕೇಳಿ. ಸ್ನೇಹಿತ ಅಂದ ತಕ್ಷಣ ಫೈನಾನ್ಷಿಯಲ್ ಹೆಲ್ಪ್ ಮಾಡಬೇಕು ಅಂತೇನಿಲ್ಲ. ನಿಮ್ಮಿಬ್ಬರು ಸ್ನೇಹಕ್ಕೆ ಏನು ಅದೇನೋ ಮಧ್ಯದಲ್ಲಿ ಹಣ ವ್ಯವಹಾರ ಬರಲಿ ಅಂತ ನಾವು ಕೇಳ್ತಾ ಇಲ್ಲ. ನೋಡಿ ನಿಮ್ಮ ಸ್ನೇಹಿತನ ಕನಸೇನಿರ್ಬೋದು. ಕರ್ನಾಟಕ ಒಂದು ಒಳ್ಳೆ ಸಿನಿಮಾ ಪ್ರಿಯರಿಗೆ ಒಂದು ಒಳ್ಳೆ ಗಿನಿಮಾ ಕೊಡ್ತಾರೆ ರವಿ ಅಣ್ಣ. ನೋಡೋಣ. ನೈತಿಕ ಒಂದು ಬೆಂಬಲ, ಕಲಾವಿದ, ಕನಸುಗಾರ. ಜೊತೆಗೆ ನಮ್ಗೇನಂದ್ರೆ ಇವೆರಡು ಜೋಡಿ ಮತ್ತೆ ಒಂದಾಗ್ತಾರ ಅಂತ ಯಾರು ನಮ್ಮ ಹಂಸಲೇಖ ಮತ್ತೆ ಇವರು. ನೋಡೋಣ ಸರ್.